ನಾವು STP ಕೂಡ ಇಲ್ಲಿ ಮಾಡಬೇಕಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀವಿ. ಇವತ್ತು STP ಮಾಡಿ ಆಮೇಲೆ ಹೋಟ್ಲಿಗೆ ಯಾವುದೇ ಏನು ಇದು ಸಿಕ್ಕಾಪಟ್ಟೆ ಹಳ್ಳಿ ನೋಡಿ ಹಳೆ ರೋಡ್ ಅದು ಇದು ಆ ಕಡೆ ಈಗಾಗಲೇ ನಾವು ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯಿಂದ ಕಳೆದ ವರ್ಷ ಕೂಡ ನಾವು ಗಾಂಧಿ ಜಯಂತಿ ಇಲ್ಲೇ ಮಾಡಿದ್ದೀವಿ. ಇದು ಗಾಂಧಿ ಶತಮಾನದ ತೋಟ ಅಂತ ಇವತ್ತು ನಾವು ನಾಮಫಲಕ ನಾವು ನೋಡ್ತಾ ಇದ್ದೀವಿ. ಇದನ್ನ ಕಿತ್ತು ಕೂಡ ಬಿಸಾಕ್ಬಿಟ್ಟಿದ್ರು. ಅದನ್ನ ನಾವೇ ಮಾನ್ಯ ಬಸವರಾಜ್ ಜಿಲ್ಲಾಧಿಕಾರಿಗಳಿದ್ದಾಗ ನಾವು ಅವ್ರಿಗೆ ಎಚ್ಚರಿಸಿ ಮತ್ತೆ ಈ ತರ ಆಗಿದೆ ಸರ್ ಅಂತ ಹೇಳಿ ಅವ್ರ ಮೂಲಕನೇ ಮತ್ತೆ ಇಲ್ಲಿ ಇದನ್ನ ಫಲಕವನ್ನ ಸ್ಥಾಪಿಸಿದ್ದೀವಿ. ಇವತ್ತೇನು ನಾವು ಇದನ್ನ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ ಸರ್ವೆ ನಂಬರ್ ಕನ್ಮಂಗ್ಲ ಗ್ರಾಮದ ಸರ್ವೆ ನಂಬರ್ 90ರಲ್ಲಿ ಇವತ್ತು ನೋಡಿ ತೋಟಗಾರಿಕೆ ಇಲಾಖೆ ಹೆಸರಲ್ಲಿ 34 ಎಕರೆ ಇದೆ. ಆದ್ರೆ ಇಲ್ಲಿ ಪೊಸಿಷನ್ ಅಲ್ಲಿ ಒಂದು ಸಂಭಗ್ರಾಮ ಅಂತಿದ್ದಾರೆ, ಅವ್ರ ಹೆಸರು ಒಂದೇ ಒಂದು ಗುಂಟೆ ಕೂಡ ಅವ್ರ ಹೆಸರಲ್ಲಿ ಇಲ್ಲ. ಬಟ್ ಈಗ ಅವ್ರು ಹೇಳೋದೇನಂದ್ರೆ ನಾವು ಪೋಡಿ ಮಾಡಿಸ್ಕೊಂಡಿದ್ವಿ, ಸರ್ವೆ ನಂಬರ್ ಬೇರೆ ಬರ್ತಾ ಇದೆ. ಬಟ್ ಯಾರು ಮಾಡಿ ಕೊಟ್ಟಿದಾರಂತೂ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಅಕ್ರಮ ಪೋಡಿ ಅಂತಾನೆ ನಾವು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸರ್ಕಾರಗಳು ಇವತ್ತು ಬರ್ತವೆ ಹೋಗ್ತವೆ, ನಮ್ಗೆ ಅದಕ್ಕಿಂತನೂ ನಾವು ರಾಜಕೀಯ ಯಾವುದು ಮಾಡ್ತಾ ಇಲ್ಲ. ವಿಶೇಷವಾಗಿ ನಮಗೆ ಇಲ್ಲಿ ಅಕ್ರಮವಾಗಿ ಏನ್ ಪೋಡಿ ಮಾಡಿದ್ದಾರೆ ಮತ್ತು ಮಾಡಿಸಿದ್ದಾರೆ ಮತ್ತು ಇಬ್ರಿಗೂ ಕೂಡ ಅದು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಈಗಾಗಲೇ ನಾವು ACP ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರನ್ನ ಕರೆದು ಮಾತಾಡಿದ್ದಾರೆ. ಬಟ್ ಏನ್ ತನಿಖೆ ಆಗಿದೆ ಗೊತ್ತಿಲ್ಲ. ಸೊ ಇನ್ನೂ ಕೂಡ ಅವ್ರ ಮೇಲೆ ಹೆಚ್ಚು ತನಿಖೆ ಆಗಬೇಕು. ಒತ್ತುವರಿ ನಮ್ಗೆ ಈಗ 18 ಗುಂಟೆ ಅಂತ ನಾವು ಪಾಣಿನಲ್ಲಿ ನೋಡ್ತಾ ಇದ್ವಿ, ಅಷ್ಟು ಕೂಡ ಒತ್ತುವರಿ ಆಗಿದೆ. ಸೊ ಆಮೇಲೆ ನಾವು ಒಂದಷ್ಟು ಹಿಂದೆ ರಸ್ತೆ ಇತ್ತು, ನಾನು ನಿಮ್ಗೆ ಇಷ್ಟೊತ್ತು ಪೋಸ್ಟರ್ಗಳನ್ನ ಬಿಡುಗಡೆ ಮಾಡಿದ್ವಿ. ಸೊ ಅದರಲ್ಲಿ ನೀವು ಎಲ್ಲರೂ ಕೂಡ ಕ್ಲಿಯರ್ ಆಗಿ ನೋಡ್ಬೋದು, ಪ್ರತಿಯೊಬ್ರು ನೋಡ್ಬೋದು. ಸೊ ಹಂಗಾಗಿ ಆ ಏನ್ ಒತ್ತುವರಿ ಆಗಿದೆ ಅದನ್ನ ಮತ್ತೆ ಆ ತೋಟಗಾರಿಕೆ ಇಲಾಖೆದು ಹೂವು ಗಿಡಗಳು ಮತ್ತೆ ಎಲ್ಲ ಹಾಕೋಣ ಎಲ್ಲ ಇತ್ತು. ಸೊ ಅದನ್ನ ಈಗ ನಿಮ್ ಕಣ್ಮುಂದೆ ಇರುವಂತದೇ ಆ ಜಾಗ ಇದು. ಇವತ್ತು ರಸ್ತೆ ಕೂಡ ಅಲ್ಲಿ ತೋಟಗಾರಿಕೆ ಇಲಾಖೆಗೆ ಹೋಗೋ ಜಾಗ ಇಲ್ಲ. ಯಾಕಂದ್ರೆ ಸಂಭಗ್ರಾಮಯ್ಯ ಮತ್ತು ಅವ್ರ ಮಗ ಅದನ್ನ ಅಕ್ರಮವಾಗಿ ಮಣ್ಣೆಲ್ಲ ತುಂಬಿಟ್ಟು ಅದನ್ನೆಲ್ಲ ಮುಚ್ಚಾಕಿದ್ದಾರೆ. ಸೊ ಹಂಗಾಗಿ ಅದನ್ನ ತೆರವುಗೊಳಿಸ್ಕೊಡ್ಬೇಕು ಅನ್ನೋದು ನಮ್ದೊಂದು ಬೇಡಿಕೆ ಇದೆ. ಆಮೇಲೆ ಈ ತರ ಇದೊಂದೇ ಅಲ್ಲ, ಈ ತರ ಸಾಕಷ್ಟು ಬೇರೆ ಕಡೆ ಆಗಿದೆ. ಸರ್ಕಾರಿ ಜಾಗಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಒತ್ತುವರಿಗಳಾಗಿದ್ದಾವೆ. ಆಮೇಲೆ ಮೋರಿಗಳನ್ನ ಇವತ್ತು ತೆರವುಗೊಳಿಸ್ಬೇಕು. ರಾಜಕಾಲುಗಳು ಇವತ್ತು ಮಳೆ ಬಂದ್ರೆ ಊರುಗಳಿಗೆ ನೀರು ನುಗ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಪೆಟ್ಟಿ ಇದೆ, ಆ ಪೆಟ್ಟಿಗೆ 10,000 ರೂಪಾಯಿ ತಗೊಂತ ಇದ್ದಾರೆ. ಅದು ರಾಜಕಾಲುವೆನಲ್ಲಿದೆ ನೋಡಿ, ಅಲ್ಲಿ ಬೋರ್ಡ್ ಇದೆ ನೋಡಿ, ಆ ಬೋರ್ಡ್ಗೂ ಕೂಡ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ನಮ್ಮ ಫಲಕಕ್ಕೆ. ಸೊ ಈ ತರ ದುಡ್ಡು ಕಬಳಿಕೆ ಮಾಡ್ಕೊಳ್ಳೋಕೋಸ್ಕರನೇ ಇವತ್ತು ಸರ್ಕಾರಿ ಜಾಗಗಳನ್ನು ಇವತ್ತು ಹೇಳೋರು ಕೇಳೋರು ಯಾರು ಅಂತ ಹೇಳಿ ರಾಜಕೀಯ ವ್ಯಕ್ತಿಗಳ ಮೂಲಕ ಇವತ್ತು ಇದು ಮಾಡ್ತಾ ಇದ್ದಾರೆ. ಸೊ ಇದು ನಿಲ್ಲಬೇಕು. ಇವತ್ತೇನು ನಮ್ಮ ಪ್ರಕಾರ ಏನು ಶಿವಪ್ರಸಾದ ಹೋಟ್ಲ್ ಇದೆ, ಇದರಲ್ಲಿ ಮುಕ್ಕಾಲು ಭಾಗ ಡೆಮಾಲಿಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಪರ್ಮಿಷನ್ ಕೂಡ ಇಲ್ಲ. ಈಗ ಅಕ್ರಮ ಜಮೀನೇ ಪೋಡಿ ಅಕ್ರಮ ಅಂತಂತಂದ್ರೆ ಅದಕ್ಕೆ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ದಯಮಾಡಿ ಇದಕ್ಕೊಂದು ಟೀಮ್ ರಚನೆ ಆಗಬೇಕು. ಮತ್ತೆ ಯಾರು ಮಾಡಿದ್ದಾರೆ ಮಾಡಿಸಿದ್ದಾರೆ ನೋಡಿ, ಅದು ಎಲ್ರಿಗೂ ಕೂಡ ಶಿಕ್ಷೆ ಆಗಬೇಕು. ವಿಶೇಷವಾಗಿ ಇದು ಒಂದು ಗಾಂಧಿ ಉದ್ಯಾನವನ ಆಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಸರ್. ಏನು ADL ರೆಕಾರ್ಡ್ಸ್ ಪ್ರಕಾರ ಇಲ್ಲಿ ದಾರಿ ಇಲ್ಲ, ಯಾವುದೇ ಬಂಡಿ ದಾರಿ ಇಲ್ಲ ಅಂತ ಹೇಳಿ ಆಗಿದೆ. ಇವನು ತೋಟಗಾರಿಕೆ ಇಲಾಖೆಯವರು ಈ ಹಿಂದೆ ಅವ್ರೇನು ಕೇಸ್ ಹಾಕಿದ್ರು ಅದನ್ನ ಅಟೆಂಡ್ ಮಾಡಿಲ್ಲ ಇಲಾಖೆ ಅಧಿಕಾರಿಗಳು. ಇದಕ್ಕೇನು ಹೇಳ್ತಾರೆ? ಇಲ್ಲ, ನಮ್ಮ ಹತ್ರ ಈಗ ಸ್ಕೆಚ್ ಎಲ್ಲ ನಿಮ್ಗೆ ರೆಕಾರ್ಡ್ಸ್ ಕೊಟ್ಟಿದ್ದೀವಿ. ಹಿಂದೆ ಯಾವ ತರ ಸ್ಕೆಚ್ ಇತ್ತು, ಅದ್ರಲ್ಲಿ ರಸ್ತೆ ಇದೆ, ಆಮೇಲೆ ಶಿಥಿಲ ಒಂದು ಕೇಂದ್ರ ಇದೆ, ಅದೆಲ್ಲ ಕೂಡ ಇದೆ. ಮತ್ತೆ ಈಗ 2ನೇ ಸ್ಕೆಚ್ ಅಲ್ಲಿ ಏನ್ ಮಾಡಿದ್ದಾರೆ, ರಸ್ತೆ ಇಲ್ಲ ಅಂತ ಇವತ್ತು RIVಗಳು ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೆಲವು ಅಧಿಕಾರಿಗಳಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಆದ್ರೆ ಕೆಲವರು ಇದ್ದಾರೆ ಆ ಭೂ ಕಬಳಿಕೆದಾರರಿಗೇನೆ ಇವತ್ತು ಸಪೋರ್ಟ್ ಮಾಡಿ ಇವತ್ತು ಇಂಥ ಕೃತ್ಯಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತೇನು RIVಗಳು ದಯಮಾಡಿ ಅವ್ರು ತಿದ್ಕೊಳ್ಬೇಕು. ಅವರು ಸರ್ಕಾರಿ ಸಂಬಳ ತಿಂತ ಇದ್ದಾರೆ. ನಿಜವಾಗ್ಲೂ ಅವರು ಸರ್ಕಾರದ ಒಂದು ಸರ್ಕಾರಕ್ಕೆ ಅವರು ಸಹಾಯ ಮಾಡೋದಾದ್ರೆ ಈ ಒಂದು ತೋಟವನ್ನ ಉಳಿಸಿ ಆಮೇಲೆ ಅದಕ್ಕೆ ಒಂದು ಉದ್ಯಾನವನ ಅಂತ ಮಾಡಿ, ಅದು ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಸರ್.